ವಿಕ್ರಮ್ ಮತ್ತು ಸರಿತಾಳ ಸುಂದರವಾದ ಮನಮುಟ್ಟುವ ಭಾವನಾತ್ಮಕ ಕಥೆ. 5 ವರ್ಷಗಳ ಹಿಂದೆ ವಿಕ್ರಮ್ ಮತ್ತು ಸರಿತಾ ಒಬ್ಬರನ್ನೊಬ್ಬರು ಪ್ರೀತಿಸಿ ಮದುವೆಯಾಗುತ್ತಾರೆ. ಇವರಿಬ್ಬರ ಮಧ್ಯೆ ತುಂಬ ಪ್ರೀತಿ ಇತ್ತು. ಒಬ್ಬರಿಗೊಬ್ಬರು ತುಂಬ ಪ್ರೀತಿ ಮಾಡುತ್ತಿದ್ದರು. ಮದುವೆಯಾಗಿ ವರ್ಷ ಕಳೆಯುತ್ತಿದ್ದಂತೆ ಇಬ್ಬರ ಮಧ್ಯ ಚಿಕ್ಕ ಪುಟ್ಟ ಮನಸ್ತಾಪಗಳು ಮನೆ ಮಾಡಿಕೊಂಡಿದ್ದವು. ದಿನಾಲೂ ಏನಾದರೂ ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೆ ಗಲಾಟೆ ಮಾಡಿಕೊಳ್ಳುತ್ತಿದ್ದರು. ಅವರಿಬ್ಬರ ಮಧ್ಯ ಜಗಳ ಅವರ ಸಲುವಾಗಿ ಬರ್ತಾ ಇರಲಿಲ್ಲ, ಮೂರನೇ ವ್ಯಕ್ತಿಯ ಸಲುವಾಗಿಯೇ ಜಗಳ ಆಡ್ತಾ ಇದ್ದರು. ದಿನಾಲೂ ಸರಿತಾ ಏನಾದರೂ ಒಂದು ಗಂಡನಿಗೆ ಹೇಳುವಳು. ನಿಮ್ಮ ಅಮ್ಮ ಇವತ್ತು ನನಗೆ ಕರೆ ಮಾಡಿ ಹೀಗಂದರು, ನೀವು ನಿಮ್ಮ ಅಮ್ಮಗೆ ಏನು ಏಕೆ ಹೇಳುವುದಿಲ್ಲ? ನನ್ನ ಹೆಂಡತಿಗೆ ಏನು ಹೇಳಬೇಡ, ಏನು ಅನ್ನಬೇಡ ಅಂತ. ಅವರು ಏನು ಅಂದರು ನಾನು ಹಾಗೆ ಅನಿಸ್ಕೊಳ್ಬೇಕಾ? ನನ್ನಿಂದ ಈಗ ಅವರ ಕೈಯಿಂದ ಏನು ಅನಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. ನೀವು ನಿಮ್ಮ ಅಮ್ಮನ ಎದುರುಗಡೆ ಏನು ಮಾತೇ ಆಡುವುದಿಲ್ಲ. ಅವರು ನನಗೆ ಏನೇ ಅಂದರು ನಿಮಗೆ ಅದರ ಯಾವುದೇ ಕಾಳಜಿನೇ ಇಲ್ಲ. ಈಗ ನಿಮಗೆ ನನ್ನ ಮೇಲೆ ಪ್ರೀತಿನೇ ಉಳಿಯಲಿಲ್ಲ, ಹಾಗೆ ಹೀಗೆ ಅಂತ ಗಂಡನಿಗೆ ತುಂಬ ಕೇಳಿಸುತ್ತಾಳೆ. ಆವಾಗ ವಿಕ್ರಮ್ ಹೇಳುತ್ತಾನೆ, ಅಮ್ಮ ಅಂತೂ ಇಲ್ಲಿರುವುದಿಲ್ಲ, ಅವರು ಊರಲ್ಲಿ ಇರುತ್ತಾರೆ. ಆವಾಗ ಕರೆ ಮಾಡಿ ಏನಾದರೂ ಅಂದರೆ ಅನ್ಲಿ ಬಿಡು. ಅವರಿಗೆ ಅದೇ ಅಭ್ಯಾಸ ಆಗಿರುತ್ತೆ, ಸೊಸೆಗೆ ಏನಾದರೂ ಹಾಗೆ ಹೇಳ್ತಾ ಇರಬೇಕು ಅಂತ. ಎಲ್ಲ ಅತ್ತೆ ಎಂದರು ಅಂದರೆ ಅಷ್ಟೇ, ಅವರ ಮಾತಿಗೆ ಅಷ್ಟೊಂದು ಯಾಕೆ ಸೀರಿಯಸ್ ತಗೊಳ್ತಾ ಇದೆಯಾ? ಇಲ್ಲಿ ಇರುವರು ನಾವಿಬ್ಬರೇ, ನಾನಂತೂ ನಿನಗೆ ಹಾಗೆ ಹೀಗೆ ಅಂತ ಏನು ಹೇಳ್ತಾ ಇಲ್ಲ. ನಾವಿಬ್ಬರೂ ಇಲ್ಲಿ ಸಂತೋಷವಾಗಿ ಇರೋಣ. ಅವರು ಹಾಗೆ ಹೇಳಿದರು, ಇವರು ಹೀಗೆ ಹೇಳಿದರು ಅಂತ ಅವರ ಮಾತಿನ ಮೇಲೆ ನೀನು ಏಕೆ ಗಮನ ಕೊಡ್ತೀಯ? ನಿನ್ನ ಈ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ದಿನಾಲೂ ಜಗಳ ಮಾಡುವುದರಿಂದ ನಮ್ಮಿಬ್ಬರ ಸಂಬಂಧ ಕೆಡುವುತ್ತಿದೆ. ಇದರಿಂದ ನಾವಿಬ್ಬರೂ ಸಂತೋಷವಾಗಿ ಇರುತ್ತಿಲ್ಲ ಅಂತ ಗಂಡ ಹೆಂಡತಿಗೆ ಸಮಜಾಯಿಸಿ ಹೇಳುತ್ತಾನೆ. ಗಂಡನ ಮಾತು ಕೇಳಿ ಸರಿತಾ ಸ್ವಲ್ಪ ದಿನ ಚೆನ್ನಾಗಿ ಇರುತ್ತಾಳೆ. ಆಮೇಲೆ ಮತ್ತೆ ಮೊದಲಿದ್ದ ಹಾಗೆ ಗಂಡನ ಜೊತೆ ಗಲಾಟೆ ಮಾಡುತ್ತಿರುತ್ತಾಳೆ. ಈಗ ಸರಿತಾಳ ಬಿಹೇವಿಯರ್ ನೋಡಿ ವಿಕ್ರಮ್ಗೂ ಸಾಕಾಗಿ ಹೋಗುತ್ತೆ. ಇವಳಿಗೆ ಎಷ್ಟು ಹೇಳಿದರೂ ಇವಳು ಕೇಳೋದಿಲ್ಲ. ಈಗ ವಿಕ್ರಮ್ ಅವಳಿಂದ ಸ್ವಲ್ಪ ದೂರ ಇರುವುದು, ತುಂಬ ಕೋಪ ಬಂದರೆ ಕೋಪದಲ್ಲಿ ಅವಳಿಗೆ ಏನಾದರೂ ಅನ್ನುವುದು ಮಾಡುತ್ತಿದ್ದನು. ಇಬ್ಬರು ಗಂಡ ಹೆಂಡತಿ ಹೀಗೆ ಗಲಾಟೆ ಮಾಡಿ 8-10 ದಿವಸ ಮಾತಾಡ್ತಾನೇ ಇರಲಿಲ್ಲ. ಅವರ ಸಂಬಂಧ ಹೀಗೆ ನಡೆಯುತ್ತಿತ್ತು. ಅವರ 5 ವರ್ಷದ ಮದುವೆ ವಾರ್ಷಿಕೋತ್ಸವ ಬರುತ್ತೆ. ಸರಿತಾ ಅಂದು ರಾತ್ರಿ ಅಂದುಕೊಳ್ಳುತ್ತಾಳೆ, ನೋಡೋಣ ಇವರಿಗೆ ನಮ್ಮ ಆ್ಯನಿವರ್ಸರಿ ನೆನಪಿದೆಯಾ ಅಥವಾ ಇಲ್ಲ ಅಂತ. ಅವರು ವಿಶ್ ಮಾಡುವವರೆಗೂ ನಾನು ವಿಶ್ ಮಾಡುವುದಿಲ್ಲ ಅಂತ ಅಂದುಕೊಂಡು ಅಂದು ರಾತ್ರಿ ಗಂಡನಿಗೆ ಮಾತಾಡದೇನೆ ಮಲಗುತ್ತಾಳೆ. ಮರುದಿನ ಬೆಳಗ್ಗೆ ಸರಿತಾ ಎದ್ದೇಳುವ ಮುಂಚೆ ವಿಕ್ರಮ್ ಮನೆಯಲ್ಲಿ ಇರುವುದಿಲ್ಲ. ವಿಕ್ರಮ್ ಮನೆಯಲ್ಲಿ ಇರೋದನ್ನು ನೋಡಿ ಅವಳು ಸ್ವಲ್ಪ ಕೋಪ ಮಾಡಿಕೊಂಡು ಅಂದುಕೊಳ್ಳುತ್ತಾಳೆ, ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗಿರಬೇಕು. ಈಗ ನಮ್ಮಿಬ್ಬರ ಸಂಬಂಧದಲ್ಲಿ ಪ್ರೀತಿನೇ ಉಳಿದಿಲ್ಲ. ಪ್ರೀತಿ ಇರದ ಸಂಬಂಧದಲ್ಲಿ ಇದ್ದು ನಾನು ಏನು ಮಾಡಲಿ? ಈಗ ಅವರಿಂದ ಬೇರೆ ಆಗಬೇಕು ಅಂತ ಅಂದುಕೊಳ್ಳುತ್ತಾಳೆ. ಅಷ್ಟರಲ್ಲಿ ಡೋರ್ ಬೆಲ್ ಆಗುತ್ತೆ. ಡೋರ್ ತೆಗೆದು ನೋಡಿದರೆ ವಿಕ್ರಮ್ ನಿಂತಿರುತ್ತಾನೆ. ವಿಕ್ರಮ್ ಮನೆಯೊಳಗೆ ಬಂದು ಸರಿತಾಗೆ ಒಂದು ಗಿಫ್ಟ್ ಮತ್ತು ಒಂದು ರೋಸ್ ಬುಕ್ಕೆಯನ್ನು ಕೊಟ್ಟು ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳು ಹೇಳುತ್ತಾನೆ. ಹೇಳಿ ವಿಕ್ರಮ್ ತನ್ನ ರೂಮಿಗೆ ಹೋಗುತ್ತಾನೆ. ಆವಾಗ ಸರಿತಾಳ ಮೊಬೈಲ್ ರಿಂಗ್ ಆಗುತ್ತೆ. ಸರಿತಾ ಕಾಲ್ ರಿಸೀವ್ ಮಾಡಿ ಯಾರು ಅಂತ ಕೇಳುತ್ತಾಳೆ. ಆವಾಗ ಆ ಕಡೆಯಿಂದ ನಾವು ಪೊಲೀಸ್ ಸ್ಟೇಷನ್ನಿಂದ ಮಾತಾಡ್ತಾ ಇದ್ದೀವಿ, ನಿಮ್ಮ ಹೆಸರು ಸರಿತಾನ ಅಂತ ಕೇಳುತ್ತಾರೆ. ಆವಾಗ ಸರಿತಾ ಹೌದು ನಾನು ಸರಿತಾ ಮಾತಾಡ್ತಾ ಇರೋದು ಅಂತ ಹೇಳುತ್ತಾಳೆ. ಆವಾಗ ಆ ಕಡೆಯಿಂದ ಹೇಳುತ್ತಾರೆ, ನಿಮ್ಮ ಗಂಡನ ಆಕ್ಸಿಡೆಂಟಲ್ಲಿ ಡೆತ್ ಆಗಿದೆ. ಅವರ ಪರ್ಸಲ್ಲಿ ನಿಮ್ಮಿಬ್ಬರ ಫೋಟೋ ಮತ್ತು ಒಂದು ನಂಬರ್ ಇತ್ತು ಸರಿತಾ ಅಂತ. ಅದಕ್ಕೆ ಆ ನಂಬರ್ ತಗೊಂಡು ಅವರ ವೈಫ್ ನಂಬರೇ ಇದ್ದಿರಬೇಕು ಅಂತ ಕರೆ ಮಾಡಿ ವಿಷಯ ತಿಳಿಸ್ತಾ ಇದ್ದೀವಿ, ಬೇಗ ಬನ್ನಿ ಅಂತ ಹೇಳಿ ಕರೆ ಕಟ್ ಮಾಡುತ್ತಾರೆ. ಆವಾಗ ಸರಿತಾ ತುಂಬ ಗಾಬರಿಯಾಗುತ್ತಾಳೆ. ಹೀಗಾಗಕ್ಕೆ ಹೇಗೆ ಸಾಧ್ಯ? ಅವರು ಹೀಗೆ ಬಂದು ನನಗೆ ಗಿಫ್ಟ್ ಎಲ್ಲ ಕೊಟ್ಟು ರೂಮಲ್ಲಿ ಹೋಗಿದ್ದಾರೆ. ಮತ್ತು ತಟ್ಟನೆ ಅವಳಿಗೆ ಯಾರು ಹೇಳಿದ ಮಾತು ನೆನಪಾಗುತ್ತೆ. ದುರ್ಘಟನೆಯಲ್ಲಿ ಮನುಷ್ಯ ಸತ್ತರೆ ಅವರ ಕೊನೆಯ ವಿಶ್ ಪೂರ್ತಿ ಮಾಡೋಕ್ಕೆ ಅವರ ಆತ್ಮ ಬಂದು ಹೋಗುತ್ತೆ ಅಂತ. ಅದನ್ನು ನೆನಪಾಗಿ ಅವಳು ಏಳುತ್ತಾ ಬೀಳುತ್ತಾ ಅಳುತ್ತಾ ಗಾಬರಿಯಿಂದ ತನ್ನ ರೂಮಿಗೆ ಓಡಿ ಹೋಗಿ ತನ್ನ ಗಂಡನಿಗೆ ನೋಡುತ್ತಾಳೆ. ಆದರೆ ವಿಕ್ರಮ್ ಅಲ್ಲಿ ಇರುವುದಿಲ್ಲ. ಅದನ್ನು ನೋಡಿ ಇದು ಸತ್ಯನೇ ಇರಬೇಕೆಂದು ಅಂದುಕೊಂಡು ಗಂಡನಿಗೆ ಕೂಗುತ್ತಾ ತುಂಬ ಅಳುತ್ತಾಳೆ. ಹೀಗೆ ನನ್ನನ್ನು ಬಿಟ್ಟು ಹೋಗಬೇಡಿ, ನೀವು ವಾಪಸ್ ಬನ್ನಿ, ನಾನು ನಿಮ್ಮನ್ನು ಯಾವತ್ತೂ ಬಿಟ್ಟು ಹೋಗುವುದಿಲ್ಲ.
ಇನ್ನು ಮುಂದೆ ನಿಮ್ಮ ಜೊತೆ ಯಾವತ್ತೂ ನಾನು ಜಗಳ ಮಾಡುವುದಿಲ್ಲ. ಪ್ಲೀಸ್ ವಾಪಸ್ ಬನ್ನಿ. ನೀವು ಇರದೇನೆ ನಾನು ಹೇಗೆ ಬದುಕಲಿ? ಕೊನೆಯ ಸಲಿಯೂ ನಿಮ್ಮ ಹತ್ರ ಚೆನ್ನಾಗಿ ಮಾತಾಡಲಿಲ್ಲ, ನಿಮ್ಮ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ. ನೀವು ಹತ್ರನೇ ಇದ್ದರೂ ರಾತ್ರಿಯಿಂದ ನಿಮ್ಮಿಂದ ಮುನಿಸಿಕೊಂಡು ಮಾತಾಡಲಿಲ್ಲ. ಅಯ್ಯೋ, ಇದು ಎಂಥ ನನ್ನ ಕರ್ಮ ಅಂತ ತುಂಬ ಅಳುತ್ತಿರುತ್ತಾಳೆ. ಅಷ್ಟರಲ್ಲಿ ಬಾತ್ರೂಮಿನಿಂದ ಯಾರೋ ಬಂದು ಅವಳ ಹೆಗಲ ಮೇಲೆ ಕೈ ಇಡುತ್ತಾರೆ. ಆವಾಗ ಅವಳು ಹಿಂದೆ ತಿರುಗಿ ನೋಡುತ್ತಾಳೆ. ನೋಡಿದಾಗ ವಿಕ್ರಮ್ ಇರುತ್ತಾನೆ. ಗಂಡ ಕೇಳುತ್ತಾನೆ, ಯಾಕೆ ಏನಾಯಿತು? ಎಷ್ಟೊಂದು ಯಾಕೆ ಅಳ್ತಾ ಇದೆಯಾ? ಇವಾಗಲೇ ಚೆನ್ನಾಗಿದ್ದೆ, ನಾನು ವಾಶ್ರೂಮಿಗೆ ಹೋಗಿ ವಾಪಸ್ ಬರುವಷ್ಟರಲ್ಲಿ ಏನಾಯಿತು ನಿನಗೆ ಇಷ್ಟೊಂದು ಅಳಕ್ಕೆ ಅಂತ ವಿಕ್ರಮ್ ಕೇಳುತ್ತಾನೆ. ಅವಳು ವಿಕ್ರಮ್ಗೆ ನೋಡಿದ ಕ್ಷಣ ಅವನ ಮಾತಿನ ಕಡೆ ಗಮನ ಕೊಡದೆ ಅಳುತ್ತಾ ಆಶ್ಚರ್ಯದಿಂದ ಅವನ ಕಡೆ ನೋಡುತ್ತಾ ಅವನಿಗೆ ಹೋಗಿ ಬಿಗಿಯಾಗಿ ಅಪ್ಪಿಕೊಂಡು ಅಳುತ್ತಿರುತ್ತಾಳೆ ಮತ್ತು ಪೊಲೀಸರು ಕರೆ ಮಾಡಿದ ವಿಷಯ ತಿಳಿಸುತ್ತಾಳೆ. ಆವಾಗ ವಿಕ್ರಮ್ ಹೇಳುತ್ತಾನೆ, ಬೆಳಗ್ಗೆ ನಾನು ನಿನ್ನ ಸಲುವಾಗಿ ಗಿಫ್ಟ್ ತಗೊಂಡು ಮನೆಗೆ ಬರುವಾಗ ನನ್ನ ಪರ್ಸ್ ಕಳುವಾಯಿತು ಅಂತ ಹೇಳುತ್ತಾನೆ. ಈಗ ಮುಂದೆ ಸರಿತಾ ಯಾವತ್ತೂ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಜಗಳ ಮಾಡುವುದಿಲ್ಲ. ಯಾರೇ ಏನೇ ಹೇಳಿದರೂ ಅವರ ಮಾತು ತಲೆಗೆ ತೆಗೆದುಕೊಳ್ಳುತ್ತಿರಲಿಲ್ಲ. ಅವಳಿಗೆ ಈ ಘಟನೆಯಿಂದ ಅರಿವಾಗಿತ್ತು, ಗಂಡನಿಗೆ ಬಿಟ್ಟು ಅವಳಿಗೆ ಒಂದು ಕ್ಷಣನೂ ಇರೋಕ್ಕಾಗಲ್ಲ ಅಂತ. ಮನುಷ್ಯನಾಗಲಿ ವಸ್ತುವಾಗಲಿ ಅದು ಹತ್ತಿರ ಇದ್ದರೆ ಅದರ ಬೆಲೆ ಏನಂತ ನಮಗೆ ತಿಳಿಯುವುದಿಲ್ಲ. ಅದು ದೂರ ಹೋದ್ಮೇಲೆ ಆವಾಗ ತಿಳಿಯುತ್ತೆ ಆ ವಸ್ತುವಿನ ಅಥವಾ ಆ ವ್ಯಕ್ತಿಯ ಬೆಲೆ ಏನಿತ್ತು ನಮ್ಮ ಜೀವನದಲ್ಲಿ ಅಂತ. ಅದಕ್ಕೆ ಹತ್ತಿರ ಇದ್ದಾಗಲೇ ಅದನ್ನು ಜೋಪಾನವಾಗಿ ಇಟ್ಟುಕೊಳ್ಳಬೇಕು. ಇರದಿದ್ದರೆ ಒಂದು ಸರಿ ಕೈಜಾರಿ ಬಿದ್ದರೆ ಅದನ್ನು ವಾಪಸ್ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಇಲ್ಲಿ ಯಾರೂ ಶಾಶ್ವತವಾಗಿ ಇರಕ್ಕೆ ಬಂದಿಲ್ಲ. ಅಷ್ಟೇ, ಇರುವ ತನಕ ನಮ್ಮವರ ಜೊತೆ ಸಂತೋಷವಾಗಿ ಇರುವುದರಲ್ಲೇ ಬುದ್ಧಿವಂತಿಕೆ ಇದೆ. ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.